ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹೀಪ್ ಸಾಲ್ಟ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ನೋಡಿ, ಇವಾಗ ಫಸ್ಟ್ ಕೊಟ್ಟಿರುವಂತ ಎಲಿಮೆಂಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಮ್ಯಾಕ್ಸ್ ಹೀಪ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಎರಡನೇ ಸ್ಟೆಪ್ ಅಲ್ಲಿ ಆ ಡೇಟಾಗಳನ್ನ ಡಿಲೀಟ್ ಮಾಡ್ತಾ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತಾ ಹೋಗ್ತೀವಿ. ಸಾರ್ಟ್ ಅಂತ ಅಂದ್ರೇನು? ಅರೇಂಜ್ಮೆಂಟ್ ಅಂತ ಅರ್ಥ. ಸೊ ಯಾವ ರೀತಿ ಅಂತ ನೋಡೋಣ. ಮೊದಲನೇ ಸ್ಟೆಪ್ ಏನು? ಮ್ಯಾಕ್ಸ್ ಹೀಪ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ನಾನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋಗ್ತೀನಿ ಅದೇ ರೀತಿ ನೀವು ಎಕ್ಸಾಮ್ ನಲ್ಲಿ ಬರೀತಾ ಹೋಗ್ಬೇಕು. ಸೊ ಫಸ್ಟ್ ಸ್ಟೆಪ್ ಏನು? ಮ್ಯಾಕ್ಸ್ ಹೀಪ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಮೊದಲನೇ ಎಲಿಮೆಂಟ್ ಯಾವುದು? 2. ಸೊ 2 ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ತೀನಿ, ಒಂದೇ ಒಂದು ಎಲಿಮೆಂಟ್ ಇರೋದು. ನೆಕ್ಸ್ಟ್ 2 ಆಲ್ರೆಡಿ ಇನ್ಸರ್ಟ್ ಆಗಿದೆ. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು. ಈ ಹೀಪ್ ಸಾರ್ಟ್ ಏನ್ ಮಾಡುತ್ತೆ? ಕಂಪ್ಲೀಟ್ ಬೈನರಿ ಟ್ರೀ ಅನ್ನ ಫಾಲೋ ಮಾಡುತ್ತೆ. ಈ ಕಂಪ್ಲೀಟ್ ಬೈನರಿ ಟ್ರೀ ಏನ್ ಹೇಳುತ್ತೆ ಅಂತಂದ್ರೆ, ಈಗ ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ. ಫಸ್ಟ್ ನೀನೇನ್ ಮಾಡಬೇಕು? ಲೆಫ್ಟ್ ನೋಡ್ ಅನ್ನ ಫಿಲ್ ಮಾಡಬೇಕು, ಆಮೇಲೆ ರೈಟ್ ನೋಡ್. ಅಂದ್ರೆ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಫಿಲ್ ಮಾಡ್ತಾ ಹೋಗ್ಬೇಕು ನೋಡ್ಗಳನ್ನ ಅಂತ ಹೇಳುತ್ತೆ. ಸೊ ಇವಾಗ 2 ಇದೆ ಆಲ್ರೆಡಿ. 3 ಅನ್ನ ಇನ್ಸರ್ಟ್ ಮಾಡಬೇಕು ಅಂದ್ರೆ ಎಲ್ಲಿ ಇನ್ಸರ್ಟ್ ಮಾಡಬೇಕು? ಲೆಫ್ಟ್ ನೋಡಿಗೆ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಾದ್ಮೇಲೆ ಏನ್ ಮಾಡಬೇಕು? ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆಯಾ ಅಂತ ನೋಡೋಣ. ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಚೈಲ್ಡ್. ಪೇರೆಂಟ್ ಈಸ್ 2, ಚೈಲ್ಡ್ ಈಸ್ 3. ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್ ಇಲ್ಲ. ಸೊ ಇಲ್ಲ ಅಂತಂದ್ರೆ ಆರ್ ಎಲ್ಸ್ ಸ್ವ್ಯಾಪ್. ಪೇರೆಂಟ್ ಮತ್ತೆ ಚೈಲ್ಡ್ ಅನ್ನ ಸ್ವ್ಯಾಪ್ ಮಾಡಬೇಕು. ಸೊ 3 2 ಜಾಗಕ್ಕೆ ಬರುತ್ತೆ, 2 3 ಜಾಗಕ್ಕೆ ಬರುತ್ತೆ. ಈಗ ಅಪ್ಡೇಟೆಡ್ ಇದಲ್ವಾ, ಸೊ ಅದನ್ನ ಕಾಪಿ ಮಾಡ್ಕೊಳ್ಳೋಣ. 3 ಮತ್ತೆ 2. ನೆಕ್ಸ್ಟ್ 7 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. ಲೆಫ್ಟ್ ಚೈಲ್ಡ್ ಆದ್ಮೇಲೆ ರೈಟ್ ಚೈಲ್ಡ್, ಲೆವೆಲ್ ಬೈ ಲೆವೆಲ್ ಲೆಫ್ಟ್ ಟು ರೈಟ್ ಫಿಲ್ ಮಾಡ್ತಾ ಹೋಗ್ಬೇಕು. ಸೊ 7 ಇಲ್ಲಿ ಫಿಲ್ ಆಗುತ್ತೆ. ಸೊ ಇವಾಗ ನೋಡಿ ಏನಾಯ್ತು? ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಈಸ್ ನಾಟ್ ಗ್ರೇಟರ್ ದೆನ್ ಚೈಲ್ಡ್. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು, ಇಲ್ಲ ಅಂತಂದ್ರೆ ಸ್ವ್ಯಾಪ್. ಸೊ ಇವಾಗ ಏನಾಗುತ್ತೆ? 7 ಮತ್ತೆ 3 ಎರಡೂ ಕೂಡ ಸ್ವ್ಯಾಪ್ ಆಗ್ತವೆ. 7 ಜಾಗಕ್ಕೆ 3, 3 ಜಾಗಕ್ಕೆ 7 ಬರುತ್ತೆ. ಇವಾಗ ನೋಡಿ, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್. ನೀವು ಯಾವುದೇ ಬೇರೆ ಕಂಡೀಷನ್ ಅನ್ನು ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಬೈನರಿ ಟ್ರೀದು ಒಂದು ನೋಡ್ ಇದೆ ಅಂತಂದ್ರೆ ಕಡಿಮೆ ಇರೋದು ಲೆಫ್ಟ್ ಸೈಡು, ಜಾಸ್ತಿ ಇರೋದು ಬಲಗಡೆ ಸೈಡು. ಸೊ ಈ ರೀತಿ ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡಬೇಡಿ. ಇದು ಕಂಪ್ಲೀಟ್ ಬೈನರಿ ಟ್ರೀ ಅನ್ನ ಫಾಲೋ ಮಾಡುತ್ತೆ. ಹೀಪ್ ಸಾರ್ಟ್ ಆಗಿರೋದ್ರಿಂದ ನೀವು ಜಸ್ಟ್ ಈ ಕಂಡೀಷನ್ ಅನ್ನ ಮಾತ್ರ ಸ್ಯಾಟಿಸ್ಫೈ ಮಾಡಬೇಕು. ಏನು? ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್. ಸೊ ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್ ಇದೆ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೋದು. ಸೊ 7 ಅಪ್ಡೇಟ್ ಆಗಿರೋದನ್ನ ಬರ್ಕೊಳ್ಳಿ. 7 2 ಮತ್ತೆ 3. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು ಆಸ್ ಲೆಫ್ಟ್ ಆಸ್ ಪಾಸಿಬಲ್. ಸೊ ಲೆವೆಲ್ 0 ಅಲ್ಲಿ ಒಂದೇ ಒಂದು ನೋಡಿತ್ತು, ಅದಕ್ಕೆ ಮ್ಯಾಕ್ಸಿಮಮ್ 2 ಚೈಲ್ಡ್ ಇರ್ಬೋದು. ಸೊ ಇವಾಗ 2 ಚೈಲ್ಡ್ ಕೂಡ ಫಿಲ್ ಆಗಿದೆ. ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂದ್ರೆ ಆಸ್ ಲೆಫ್ಟ್ ಆಸ್ ಪಾಸಿಬಲ್. ಸೊ ಈ ನೋಡ್ಗೆ ಲೆಫ್ಟ್ ಚೈಲ್ಡ್ ಅನ್ನ ಕ್ರಿಯೇಟ್ ಮಾಡ್ತೀವಿ. 1 ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್. ಸೊ ಇವಾಗ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ನೆಕ್ಸ್ಟ್ ಅದನ್ನ ಸೇಮ್ ಕಾಪಿ ಮಾಡ್ಕೊಳ್ಳಿ. 7 2 3 ಮತ್ತೆ 1. ಸೊ ಇವಾಗ 8 ಅನ್ನ ಇನ್ಸರ್ಟ್ ಮಾಡಬೇಕು. ಲೆಫ್ಟ್ ಚೈಲ್ಡ್ ಆದ್ಮೇಲೆ ರೈಟ್ ಚೈಲ್ಡ್ ಬರಬೇಕು. 8 ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆಯಾ ನೋಡಿ. ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಇಲ್ಲೇನಾಗಿದೆ? ಪೇರೆಂಟ್ ಈಸ್ ಲೆಸ್ ದೆನ್ ಚೈಲ್ಡ್ ಆಗಿದೆ. ಸೊ ಇವಾಗ ಏನ್ ಮಾಡಬೇಕು? 8 ಮತ್ತೆ 2 ಅನ್ನ ನಾನು ಸ್ವ್ಯಾಪ್ ಮಾಡೋಣ. 7 ವಿಲ್ ಬಿ ಸೇಮ್, 8 ಎರಡು ಜಾಗಕ್ಕೆ ಬರುತ್ತೆ. ಸೊ 2 ವಿಲ್ ಬಿ ಅಟ್ ದ 8 ಪ್ಲೇಸ್. ನೆಕ್ಸ್ಟ್ 3 ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಬಟ್ ಪೇರೆಂಟ್ ಈಸ್ ನಾಟ್ ಗ್ರೇಟರ್ ದೆನ್ ಚೈಲ್ಡ್. ಸೊ ಮತ್ತೆ ನಾವು ಸ್ವ್ಯಾಪ್ ಮಾಡಬೇಕಾಗುತ್ತೆ ಪೇರೆಂಟ್ ಮತ್ತೆ ಚೈಲ್ಡ್ ಅನ್ನ. 8 ಮೇಲೆ ಹೋಗುತ್ತೆ, 7 ವಿಲ್ ಕಮ್ ಟು 8 ಪ್ಲೇಸ್. 3 ವಿಲ್ ಬಿ ಸೇಮ್, 1 ಮತ್ತೆ 2. ಸೊ ಇಲ್ಲಿ ಏನ್ ಮಾಡ್ತಾ ಇರೋದು? ಪೇರೆಂಟ್ ಏನಾದ್ರೂ ಚೈಲ್ಡ್ಗಿನ್ನ ಗ್ರೇಟರ್ ದೆನ್ ಇಲ್ಲ ಅಂತಂದ್ರೆ ಸ್ವ್ಯಾಪ್ ಮಾಡೋದು, ಪೇರೆಂಟ್ ಮತ್ತೆ ಚೈಲ್ಡ್ ಅನ್ನ ಸ್ವ್ಯಾಪ್ ಮಾಡೋದು. ಸೊ ಇವಾಗ ನೋಡಿ, ಈ ಟ್ರೀ ಅಲ್ಲಿ ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಈಸ್ ಗ್ರೇಟರ್ ದೆನ್ ಚೈಲ್ಡ್. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಅದನ್ನ ನಾವು ಮತ್ತೆ ಕಾಪಿ ಮಾಡ್ಕೊಡೋಣ. ಇಲ್ಲಿ 8 7 3 1 2. ಇವಾಗ ಯಾರನ್ನ ಇನ್ಸರ್ಟ್ ಮಾಡಬೇಕು? 5 ಅನ್ನ ಇನ್ಸರ್ಟ್ ಮಾಡಬೇಕು. ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ದಿಸ್ ಇಸ್ ಲೆವೆಲ್ 0, ಲೆವೆಲ್ 1, ಲೆವೆಲ್ 2. ಲೆವೆಲ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಲೆಫ್ಟ್ ಸೈಡಿಗೆ ಹೋಗ್ಬೇಕು. ಸೊ ಇವಾಗ ನೋಡಿ ಏನಾಯ್ತು? ಲೆವೆಲ್ 1 ಅಲ್ಲಿ ಇರುವಂತಹ ಲೆಫ್ಟ್ ಚೈಲ್ಡ್ಗೆ 2 ಚೈಲ್ಡ್ ಮ್ಯಾಕ್ಸಿಮಮ್ ಚೈಲ್ಡ್ ಫಿಲ್ ಆಗಿದೆ. ಸೊ ರೈಟ್ ಚೈಲ್ಡ್ಗೆ ಫಿಲ್ ಆಗಿಲ್ಲ. ಸೊ ಇವಾಗ ಏನ್ ಮಾಡ್ತೀನಿ? ಇಲ್ಲಿ ಫಿಲ್ ಮಾಡ್ತೀನಿ. ವ್ಯಾಲ್ಯೂ ಯಾವುದು? 5. ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್ ಇದೆಯಾ? ಇಲ್ಲ. ಸೊ ಏನ್ ಮಾಡಬೇಕು? ಸ್ವ್ಯಾಪ್ ಮಾಡಬೇಕು. ಪೇರೆಂಟ್ ಮತ್ತೆ ಚೈಲ್ಡ್ ಅನ್ನ ಸ್ವ್ಯಾಪ್ ಮಾಡೋಣ. 8 ವಿಲ್ ಬಿ ಸೇಮ್, 7 will be same,
3 ಜಾಗಕ್ಕೆ 5 ಬರುತ್ತೆ, 5 ಜಾಗಕ್ಕೆ 3 ಹೋಗುತ್ತೆ. ನೆಕ್ಸ್ಟ್ 1 ಮತ್ತು 2 ಅದೇ ಜಾಗದಲ್ಲಿ ಉಳ್ಕೊತವೆ. ಇವಾಗ ನೋಡಿ, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಈಸ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸೊ ಅದನ್ನು ನೆಕ್ಸ್ಟ್ ಸ್ಟೆಪ್ಪಿಗೆ ಕಾಪಿ ಮಾಡ್ಕೊಳ್ಳೋಣ. 8 7 5 1 2 ಮತ್ತು 3. ಇವಾಗ ಲಾಸ್ಟ್ ಎಲಿಮೆಂಟ್ 6 ಅನ್ನ ಇನ್ಸರ್ಟ್ ಮಾಡಬೇಕು. ಲೆಫ್ಟ್ ಚೈಲ್ಡ್ ಆಯಿತು ಅಂತಂದರೆ ರೈಟ್ ಚೈಲ್ಡ್. ಯಾವ ರೀತಿ? ಲೆವೆಲ್ ಬೈ ಲೆವೆಲ್ ಲೆಫ್ಟ್ ಟು ರೈಟ್ ಫಿಲ್ ಮಾಡ್ತಾ ಹೋಗ್ಬೇಕಷ್ಟೇ. ಸೊ 6 ಇದೆ, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಬಟ್ ಇಲ್ಲೇನಾಗಿದೆ 5 ಈಸ್ ಲೆಸ್ ದೆನ್ 6. ಸೊ ಸ್ವ್ಯಾಪ್ ಮಾಡೋಣ. 8 ವಿಲ್ ಬಿ ಸೇಮ್, 7 ವಿಲ್ ಬಿ ಸೇಮ್, 5 ಜಾಗಕ್ಕೆ 6 ಬರುತ್ತೆ, 6 ಜಾಗಕ್ಕೆ 5 ಆಗುತ್ತೆ. 3 ವಿಲ್ ಬಿ ಸೇಮ್, ನೆಕ್ಸ್ಟ್ 1 ವಿಲ್ ಬಿ ಸೇಮ್, 2 ವಿಲ್ ಬಿ ಸೇಮ್. ಇವಾಗ ನೋಡಿ, ಪೇರೆಂಟ್ ಈಸ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಈಸ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಈಸ್ ಗ್ರೇಟರ್ ದೆನ್ ಚೈಲ್ಡ್, ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಇನ್ನ ಯಾವುದು ಎಲಿಮೆಂಟ್ ಇಲ್ಲ ನನಗೆ ಇನ್ಸರ್ಟ್ ಮಾಡೋದಕ್ಕೆ, ಮ್ಯಾಕ್ಸ್ ಹೀಪ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ. ಹೀಪ್ ಅಂತ ಅಂದ್ರೇನು? ಗುಡ್ಡ ಅಂತ. ಸೊ ಒಂಥರ ಈಗ ಮರಳಿನ ಗುಡ್ಡೆ ಅಂತ ಕರಿತೀವಲ್ಲ, ಆ ರೀತಿ. ಸೊ ಮ್ಯಾಕ್ಸ್ ಹೀಪ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದೀವಿ. ಫೈನಲ್ ಅಲ್ಲಿ ಏನ್ ಮಾಡಬೇಕು? ಮ್ಯಾಕ್ಸ್ ಹೀಪ್ ಕನ್ಸ್ಟ್ರಕ್ಟ್ ಆದ್ಮೇಲೆ ಇದನ್ನ ನಾವು ಅರೇ ಫಾರ್ಮೆಟ್ ಅಲ್ಲಿ ಫಿಲ್ ಮಾಡಬೇಕು. ಯಾವ ರೀತಿ? ಲೆವೆಲ್ ಬೈ ಲೆವೆಲ್ ಲೆಫ್ಟ್ ಟು ರೈಟ್. ದಿಸ್ ಇಸ್ ಲೆವೆಲ್ 0 ಅಲ್ವಾ? ಲೆವೆಲ್ 0 ಅಲ್ಲಿ ಒಂದೇ ಒಂದು ಎಲಿಮೆಂಟ್ ಇದೆ, ಸೊ ಅದನ್ನ ಡೈರೆಕ್ಟ್ ಆಗಿ ಫಿಲ್ ಮಾಡ್ತೀನಿ. ಲೆವೆಲ್ 1 ಅಲ್ಲಿ 2 ಎಲಿಮೆಂಟ್ ಇದೆ, ಲೆಫ್ಟ್ ಟು ರೈಟ್ ಹೋಗ್ಬೇಕು. 7 ಆಮೇಲೆ 6. ನೆಕ್ಸ್ಟ್ ಲೆವೆಲ್ 2 ಅಲ್ಲಿ ಏನಿದೆ? 1 2 3 5 ಇದೆ, ಲೆಫ್ಟ್ ಟು ರೈಟ್ ಫಿಲ್ ಮಾಡ್ತಾ ಹೋಗಿ. 1 2 3 5. ಸೊ ಇಷ್ಟು ಮ್ಯಾಕ್ಸಿಮಮ್ ಹೀಪ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದು, ಮ್ಯಾಕ್ಸ್ ಹೀಪ್ ಕನ್ಸ್ಟ್ರಕ್ಷನ್. ನೆಕ್ಸ್ಟ್ ಡಿಲೀಟ್ ಮಾಡ್ತಾ ಡೇಟಾವನ್ನ, ಇಲ್ಲಿರುವಂತಹ ಡೇಟಾಗಳನ್ನ ಡಿಲೀಟ್ ಮಾಡ್ತಾ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಸೊ ಇವಾಗ ಎರಡನೇ ಸ್ಟೆಪ್ ಏನು? ಡಿಲೀಟ್ ದ ಡೇಟಾ. ಡಿಲೀಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂತಂದ್ರೆ, ಇದು ಅಷ್ಟು ಕೂಡ ಇವಾಗ ಅನ್ಸಾರ್ಟೆಡ್ ಅರೇ. ಅನ್ಸಾರ್ಟೆಡ್ ಅರೇ ಅಂತಂದ್ರೆ ಸಾರ್ಟ್ ಆಗಿಲ್ಲ, ಅರೇಂಜ್ ಆಗಿಲ್ಲ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅಂತ ಅರ್ಥ. ಸೊ ಫಸ್ಟ್ ಎಲಿಮೆಂಟ್ ಮತ್ತೆ ಕೊನೆಯ ಎಲಿಮೆಂಟ್ ಅನ್ಸಾರ್ಟೆಡ್ ಅರೇಯಲ್ಲಿ ಫಸ್ಟ್ ಮತ್ತೆ ಕೊನೆಯ ಎಲಿಮೆಂಟ್ ಅನ್ನ ಮಾರ್ಕ್ ಮಾಡಿಕೊಂಡು ಅವರಿಬ್ರು ಕೂಡ ಸ್ವ್ಯಾಪ್ ಮಾಡ್ತೀವಿ. ಸ್ವ್ಯಾಪ್ ಅಂತಂದ್ರೆ ಎರಡನೇ ಸ್ಟೆಪ್ ಅಲ್ಲಿ ಡಿಲೀಷನ್ ಅಲ್ಲಿ 8 ಜಾಗಕ್ಕೆ 5 ಬರುತ್ತೆ, 5 ಜಾಗಕ್ಕೆ 8, 8 ಜಾಗಕ್ಕೆ 5, 5 ಜಾಗಕ್ಕೆ 8. ಸೊ 5 8 ಜಾಗಕ್ಕೆ ಬಂತು. 7 ವಿಲ್ ಬಿ ಸೇಮ್, 6 ವಿಲ್ ಬಿ ಸೇಮ್, 1 ವಿಲ್ ಬಿ ಸೇಮ್, 2 ವಿಲ್ ಬಿ ಸೇಮ್, ನೆಕ್ಸ್ಟ್ 3 ವಿಲ್ ಬಿ ಸೇಮ್, 5 ಜಾಗಕ್ಕೆ 8 ಬಂತು. ಇವಾಗ ನಾನು ಮ್ಯಾಕ್ಸ್ ಹೀಪ್ ಅನ್ನ ಕನ್ಸ್ಟ್ರಕ್ಟ್ ಮಾಡಾದ್ಮೇಲೆ ಡಿಲೀಟ್ ಕೂಡ ಯಾವ್ದೊಂದು ಮಾಡಬೇಕು? ಮ್ಯಾಕ್ಸಿಮಮ್ ಅನ್ನ ಡಿಲೀಟ್ ಮಾಡಬೇಕು. ಸೊ ಅದಕ್ಕೋಸ್ಕರನೇ ಏನ್ ಮಾಡಿದೆ? ಮ್ಯಾಕ್ಸಿಮಮ್ ಇರುವಂತಹ ಮೊದಲನೇ ಎಲಿಮೆಂಟ್ ಮತ್ತೆ ಕೊನೆಯ ಎಲಿಮೆಂಟ್ ಅನ್ನ ಸ್ವ್ಯಾಪ್ ಮಾಡಿದ್ವಿ. ಸೊ ಇವಾಗ 8 ಡಿಲೀಟ್ ಆಯ್ತು. ಸೊ 8 ಡಿಲೀಟ್ ಆಗಿರೋದ್ರಿಂದ ಹೊಸ ಅರೇಯನ್ನ ನಾವು ಕ್ರಿಯೇಟ್ ಮಾಡಬೇಕು. ಇದರ ಪ್ರಕಾರ ಕ್ರಿಯೇಟ್ ಮಾಡ್ತಾ ಬನ್ನಿ. 5. ಸೊ ಹೊಸ ಅರೇ ಏನಾಗುತ್ತೆ? 8 ಜಾಗಕ್ಕೆ 5, 5 ಜಾಗಕ್ಕೆ 8 ಅದನ್ನ ಬರೀ. ಇನ್ನು ಉಳಿದಿರೋದೆಲ್ಲ ಸೇಮ್ ಉಳ್ಕೊಂತವೆ. 7 ವಿಲ್ ಬಿ ಸೇಮ್, 6 ವಿಲ್ ಬಿ ಸೇಮ್, 1 ವಿಲ್ ಬಿ ಸೇಮ್, 2 ವಿಲ್ ಬಿ ಸೇಮ್, 3 ವಿಲ್ ಬಿ ಸೇಮ್, 5 ಜಾಗಕ್ಕೆ 8 ಬಂತು. ಸೊ ಇವಾಗ ಏನಾಯ್ತು? 5 ಮತ್ತೆ 8 ಎರಡೂ ಕೂಡ ಸ್ವ್ಯಾಪ್ ಆಗಿ 8 ಅನ್ನ ನಾನು ಡಿಲೀಟ್ ಮಾಡಿದ್ದೀನಿ. 8 ಡಿಲೀಟ್ ಆಗಿದೆ ಅಂತಂದ್ರೆ ಇದು ಸಾರ್ಟ್ ಆಗಿದೆ. ಸಾರ್ಟ್ ಅಂದ್ರೆ ಇದರ ಪೊಸಿಷನ್ ಫಿಕ್ಸ್, ಅರೇಂಜ್ ಆಗಿದೆ ಅಂತ. ಇನ್ನ ಉಳಿದಿರೋದು ಕೇವಲ 6 ಎಲಿಮೆಂಟ್ ನಮಗೆ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಉಳ್ಕೊಂಡಿದೆ. ಇನ್ನೇನಿದ್ರು ಕೂಡ ಈ 6 ಅನ್ಸಾರ್ಟೆಡ್ ಎಲಿಮೆಂಟ್ಸ್ ಮೇಲೆ ನಾವು ಆಪರೇಷನ್ಸ್ ಅನ್ನ ಅಪ್ಲೈ ಮಾಡಬೇಕು. ಇವಾಗ ಡಿಲೀಷನ್ ಅಲ್ಲೂ ಕೂಡ ಮೆನಿ ಸ್ಟೆಪ್ಸ್ ಬರ್ತವೆ. ಸೊ ಇದು ಮೊದಲನೇದು ಅಂತ ಅನ್ಕೊಳ್ಳಿ. ಇವಾಗ ಕೇವಲ ನಾವು ಮ್ಯಾಕ್ಸಿಮಮ್ ಹೀಪ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಮಾತ್ರ ಅಲ್ಲ, ಡಿಲೀಟ್ ಮಾಡ್ಬೇಕಾದ್ರೂ ಕೂಡ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಸೊ ಇಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇದೆಯಾ ನೋಡಿ? ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಬಟ್ ಪೇರೆಂಟ್ ಈಸ್ ನಾಟ್ ಗ್ರೇಟರ್ ದೆನ್ ಚೈಲ್ಡ್. ಸೊ ಇವಾಗ ಏನ್ ಮಾಡಬೇಕು? ಮೊದಲನೇದಾಗಿ ಲೆಫ್ಟ್ ಜೊತೆ ಕಂಪೇರು, ಆಮೇಲೆ ರೈಟ್ ಜೊತೆ ಕಂಪೇರ್. ಸೊ ಲೆಫ್ಟ್ ಚೈಲ್ಡ್ ಏನು? 7. ಪೇರೆಂಟ್ ಈಸ್ ನಾಟ್ ಗ್ರೇಟರ್ ದೆನ್ ಚೈಲ್ಡ್. ಸೊ ಏನ್ ಮಾಡಬೇಕು? ಸ್ವ್ಯಾಪ್ ಮಾಡಬೇಕು. 7 5 ಜಾಗಕ್ಕೆ ಹೋಗುತ್ತೆ, 5 7 ಜಾಗಕ್ಕೆ ಬರುತ್ತೆ. 6 ವಿಲ್ ಬಿ ಸೇಮ್, 1 ವಿಲ್ ಬಿ ಸೇಮ್, 2 ವಿಲ್ ಬಿ ಸೇಮ್, 3 ವಿಲ್ ಬಿ ಸೇಮ್. ಇವಾಗ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆಯಾ? ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್. ಎಸ್. ಸೊ ಇವಾಗ ಇದರ ಪ್ರಕಾರ ನಾನು ನನ್ನ ಅರೇಯನ್ನ ಅರೇಂಜ್ ಮಾಡ್ಕೋಬೇಕು. ಲೆವೆಲ್ 0 ಅಲ್ಲಿ 7 ಇದೆ, ಲೆವೆಲ್ 1 ಅಲ್ಲಿ ಲೆಫ್ಟ್ ಟು ರೈಟ್ 5 6, ನೆಕ್ಸ್ಟ್ 1 2 3, 1 2 3. ಇಲ್ಲಿ 8 ಅನ್ನು ಕೂಡ ಬರ್ಕೊಂತೀನಿ. ಯಾಕೆ? 8 ಆಲ್ರೆಡಿ ಸಾರ್ಟ್ ಆಗಿದೆ ನೋಡಿ. 8 ಡಿಲೀಟ್ ಮಾಡಿರೋದ್ರಿಂದ ಅದು ಸಾರ್ಟ್ ಆಗಿದೆ. ಸೊ ಇವಾಗ 8 ಡಿಲೀಟ್ ಆಗಿರೋದ್ರಿಂದ ಅನ್ಸಾರ್ಟೆಡ್ ಎಲಿಮೆಂಟ್ಸ್ ಗಳು ಎಷ್ಟಿರೋದು? 6 ಎಲಿಮೆಂಟ್ಸ್. ಮೊದಲನೇ ಎಲಿಮೆಂಟ್ ಮತ್ತೆ ಅನ್ಸಾರ್ಟೆಡ್ ಅಲ್ಲಿ ಕೊನೆಯ ಎಲಿಮೆಂಟ್ ಎರಡನ್ನೂ ಕೂಡ ಸ್ವ್ಯಾಪ್ ಮಾಡಬೇಕು. ಸೊ ಅಂದ್ರೆ 7 ಜಾಗಕ್ಕೆ 3 ಬರುತ್ತೆ ಇವಾಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಸೊ 7 ಜಾಗಕ್ಕೆ
3 ಬಂತು. ನೋಡಿ ಸ್ಟೆಪ್ ಯಾವ ರೀತಿ ಮಾಡ್ತಾ ಇರೋದು ನಾವು ಡಿಲೀಷನ್ ಅಲ್ಲಿ ಫಸ್ಟ್ ಡಿಲೀಟ್ ಮಾಡ್ತೀವಿ. ಡಿಲೀಟ್ ಮಾಡಾದ್ಮೇಲೆ ಅದು ಆ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋ ರೀತಿ ಅರೇಂಜ್ ಮಾಡ್ತೀವಿ. ಸೊ ಅವೆರಡು ಕೂಡ ಒಂದೇ ಸ್ಟೆಪ್. ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾ ಇದ್ದೀನಿ ಡಿಲೀಷನ್ ಅಲ್ಲಿ. ಸೊ 7 ಮತ್ತೆ 3 ಸ್ವ್ಯಾಪ್ ಆಗುತ್ತೆ. 7 ಜಾಗಕ್ಕೆ 3 ಬಂತು. 5 ವಿಲ್ ಬಿ ಸೇಮ್, 6 ವಿಲ್ ಬಿ ಸೇಮ್, 1 2 ಇಲ್ಲಿ 3 ಜಾಗಕ್ಕೆ 7 ಬರುತ್ತೆ. ಬಟ್ ನಾನು ಆ ಎಲಿಮೆಂಟ್ ಅನ್ನ ಡಿಲೀಟ್ ಮಾಡಬೇಕು, ಮ್ಯಾಕ್ಸಿಮಮ್ ಎಲಿಮೆಂಟ್. ಸೊ ಇವಾಗ ಇದರ ಪ್ರಕಾರ ನಾನು ಅರೇಯನ್ನ ಮತ್ತೆ ರೀಅರೇಂಜ್ ಮಾಡಬೇಕು. 3 ನೆಕ್ಸ್ಟ್ ಲೆವೆಲ್ ಅಲ್ಲಿ 5 ಮತ್ತೆ 6 ಲೆಫ್ಟ್ ಟು ರೈಟ್, ನೆಕ್ಸ್ಟ್ 1 ಮತ್ತೆ 2. ಈಗ 3 ಜೊತೆ ನಾನು ಯಾರನ್ನು ಸ್ವಾಪ್ ಮಾಡಿದೆ? 7. ಸೊ 7 3 ಜಾಗಕ್ಕೆ ಹೋಯ್ತಲ್ವಾ. ನೆಕ್ಸ್ಟ್ 8 ಆಲ್ರೆಡಿ ಸಾರ್ಟೆಡ್ ಆಯ್ತು. ಇವಾಗ ಏನಾಯ್ತು? 7 ಕೂಡ ಸಾರ್ಟ್ ಆಯ್ತು. 3 ಮತ್ತೆ 7 ಅನ್ನ ನಾನು ಸ್ವ್ಯಾಪ್ ಮಾಡಿ 7 ಅನ್ನ ಡಿಲೀಟ್ ಮಾಡಿರೋದ್ರಿಂದ 7 ಕೂಡ ಇವಾಗ ಸಾಲ್ಟ್ ಆಗಿದೆ, ಅದರ ಪೊಸಿಷನ್ ಫಿಕ್ಸ್ ಆಯ್ತು. ನೋಡಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ? 7 8 ಆ ರೀತಿ. ಈಗ ಕೇವಲ 5 ಎಲಿಮೆಂಟ್ಗಳು ಮಾತ್ರ ಅನ್ಸಾರ್ಟೆಡ್ ಅರೇಯಲ್ಲಿ ಇದೆ. ಇವುಗಳಿಗೆ ನಾನು ಅಪ್ಲೈ ಮಾಡಬೇಕು ಅಂತಂದ್ರೆ ಫಸ್ಟ್ ಈ ಒಂದು ಟ್ರೀ ಏನಾಗಬೇಕು? ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಈಸ್ ನಾಟ್ ಗ್ರೇಟರ್ ದೆನ್ ಚೈಲ್ಡ್. ಫಸ್ಟ್ ಲೆಫ್ಟ್ ಚೈಲ್ಡ್ ಜೊತೆ ಕಂಪೇರ್ ಮಾಡೋಣ. 5 ಮತ್ತೆ 3 ಪೇರೆಂಟ್ ಈಸ್ ನಾಟ್ ಗ್ರೇಟರ್ ದೆನ್ ಚೈಲ್ಡ್. ಸೊ ಸ್ವ್ಯಾಪ್ ಮಾಡಿ 5 3 6 1 2 parent greater than child but parent is not greater than child. Again swap 6 5 ಎರಡು ಕೂಡ ಸ್ವ್ಯಾಪ್ ಆಗ್ತವೆ. ಇನ್ನು ಉಳಿದಿರುವಂತದ್ದೆಲ್ಲ ಅದೇ ಪೊಸಿಷನ್ ಅಲ್ಲಿ ಉಳಿತಾ ಹೋಗ್ತವೆ. ಇವಾಗ ಏನಾಯ್ತು? ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಿರೋದ್ರಿಂದ ಅರೇಯನ್ನ ನಾನು ಮತ್ತೆ ರೀಅರೇಂಜ್ ಮಾಡಬೇಕು. ಫಸ್ಟ್ ಲೆವೆಲ್ 0 ಅಲ್ಲಿ 6 ಇದೆ, ಲೆವೆಲ್ 1 ಅಲ್ಲಿ 3 ಮತ್ತೆ 5 ಇದೆ. ನೆಕ್ಸ್ಟ್ 1 ಮತ್ತೆ 2 ಅದೇ ರೀತಿ ಉಳ್ಕೊಳುತ್ತೆ. ಬಟ್ 7 ಮತ್ತೆ 8 ಆಲ್ರೆಡಿ ಸ್ವ್ಯಾಪ್ ಆಗಿದೆ, ಸಾಲ್ಟ್ ಆಗಿದೆ, ಅಂದ್ರೆ ಡಿಲೀಟ್ ಆಗಿರೋದ್ರಿಂದ ಸಾಲ್ಟ್ ಆಗಿವೆ ಅಂತ. ಇವಾಗ ಮತ್ತೆ ಏನ್ ಮಾಡಬೇಕು? ಮೊದಲನೆಯ ಎಲಿಮೆಂಟು ಎಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆದ್ಮೇಲೆ ಮೊದಲನೇ ಎಲಿಮೆಂಟು ಅನ್ಸಾರ್ಟೆಡ್ ಅಲ್ಲಿ ಕೊನೆಯ ಎಲಿಮೆಂಟ್ ಎರಡನ್ನೂ ಕೂಡ ಸ್ವ್ಯಾಪ್ ಮಾಡಬೇಕು. ಸೊ ಸ್ವ್ಯಾಪ್ ಮಾಡಿದ್ರೆ ಏನಾಗುತ್ತೆ? 2 6 ಜಾಗಕ್ಕೆ ಬರುತ್ತೆ. 3 ವಿಲ್ ಬಿ ಸೇಮ್, 5 ವಿಲ್ ಬಿ ಸೇಮ್, 1 ವಿಲ್ ಬಿ ಸೇಮ್. 2 ಜಾಗಕ್ಕೆ ನಾವು 6 ಅನ್ನ ಕಳಿಸ್ತಾ ಇರೋದು. ಬಟ್ ಇವಾಗ 6 ಅನ್ನ ನಾನು ಡಿಲೀಟ್ ಮಾಡ್ತೀನಿ. ಸೊ ಇವಾಗ ನನ್ನ ಅಪ್ಡೇಟೆಡ್ ಅರೇ ಏನಾಗುತ್ತೆ? 2 ಲೆಫ್ಟ್ ಟು ರೈಟ್ ಅಂತಂದ್ರೆ 3 5 1. ನನ್ನ ಅಪ್ಡೇಟೆಡ್ ಅರೇ ಏನಾಗುತ್ತೆ? 6 ಮತ್ತೆ 2 ಸ್ವ್ಯಾಪ್ ಇರೋದು, ಇನ್ನು ಉಳಿದಿದ್ದೆಲ್ಲ ಸೇಮ್. 2 6 ಜಾಗಕ್ಕೆ ಬರುತ್ತೆ. 3 ವಿಲ್ ಬಿ ಸೇಮ್, 5 ವಿಲ್ ಬಿ ಸೇಮ್, 1 ವಿಲ್ ಬಿ ಸೇಮ್. 2 ಜಾಗಕ್ಕೆ 6. ನೆಕ್ಸ್ಟ್ 7 ಮತ್ತೆ 8 ಆಲ್ರೆಡಿ ಸಾಲ್ಟ್ ಆಗಿದೆ. ಈಗ 6 ಅನ್ನ 2 ಜಾಗಕ್ಕೆ ಸ್ವ್ಯಾಪ್ ಮಾಡಿ ಡಿಲೀಟ್ ಮಾಡಿರುವಂತಹ ಕಾರಣದಿಂದಾಗಿ 6 ಕೂಡ ಸಾಲ್ಟ್ ಆಗಿದೆ. ಇನ್ನ ಕೇವಲ 4 ಎಲಿಮೆಂಟ್ಗಳು ಅನ್ಸಾರ್ಟೆಡ್ ಅಲ್ಲಿ ಉಳ್ಕೊಂಡಿವೆ. ಫಸ್ಟ್ ನಾನು ಇವಾಗ ಅಪ್ಲೈ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು? ಕಂಡೀಷನ್ ಸ್ಯಾಟಿಸ್ಫೈ ಇದೆಯಾ ಅಂತ ನೋಡ್ಬೇಕು. ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಈಸ್ ನಾಟ್ ಗ್ರೇಟರ್ ದೆನ್ ಚೈಲ್ಡ್. ಫಸ್ಟ್ ಲೆಫ್ಟ್ ಚೈಲ್ಡ್ ಜೊತೆ ಕಂಪೇರ್. ಸೊ ಏನ್ ಮಾಡ್ತೀವಿ? 3 ಮತ್ತೆ 2 ಅನ್ನ ಸ್ವ್ಯಾಪ್ ಮಾಡ್ತೀವಿ. ನೆಕ್ಸ್ಟ್ ರೈಟ್ ಚೈಲ್ಡ್ ಜೊತೆ ಕಂಪೇರ್ ಮಾಡೋಣ. ಪೇರೆಂಟ್ ಈಸ್ ನಾಟ್ ಗ್ರೇಟರ್ ದೆನ್ ಚೈಲ್ಡ್. ಸೊ ಇವಾಗ ಏನ್ ಮಾಡಬೇಕು? ಸ್ವ್ಯಾಪ್ ಮಾಡಬೇಕು. 5 ಮತ್ತೆ 3 ಸ್ವ್ಯಾಪ್ ಆಗ್ತವೆ. 2 ವಿಲ್ ಬಿ ಸೇಮ್, 1 ವಿಲ್ ಬಿ ಸೇಮ್. ಈಗ ನೋಡಿ, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್, ಪೇರೆಂಟ್ ಗ್ರೇಟರ್ ದೆನ್ ಚೈಲ್ಡ್. ಸೊ ಇದರ ಪ್ರಕಾರ ನನ್ನ ಅರೇಯನ್ನ ಅಪ್ಡೇಟ್ ಮಾಡ್ಕೊಳ್ಳೋಣ. 5 ಮೊದಲ ಲೆವೆಲ್ 0 ಅಲ್ಲಿ, ಲೆವೆಲ್ 1 ಅಲ್ಲಿ ಲೆಫ್ಟ್ ಟು ರೈಟ್ 2 3, ನೆಕ್ಸ್ಟ್ 1. ಈಗ ಸಾಲ್ಟ್ ಆಗಿರೋ 6 ಸಾಲ್ಟ್ ಆಗಿದೆ, 7 ಸಾಲ್ಟ್ ಆಗಿದೆ, ಮತ್ತೆ 8 ಆಲ್ರೆಡಿ ಸಾಲ್ಟ್ ಆಗಿದೆ. ಇವಾಗ ಅನ್ಸಾಲ್ಟೆಡ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಈಸ್ 5, ಲಾಸ್ಟ್ ಎಲಿಮೆಂಟ್ ಈಸ್ 1. ಸೊ ಇವಾಗ ಅವೆರಡನ್ನೂ ಕೂಡ ಸ್ವ್ಯಾಪ್ ಮಾಡಿ 5 ಅನ್ನ ಡಿಲೀಟ್ ಮಾಡ್ತೀನಿ. ಈಗ 5 ಮತ್ತೆ 1 ಎರಡು ಕೂಡ ಸ್ವ್ಯಾಪ್ ಆದ್ರೆ ಏನಾಗುತ್ತೆ? 1 5 ಜಾಗಕ್ಕೆ ಬರುತ್ತೆ. 2 ವಿಲ್ ಬಿ ಸೇಮ್, 3 ವಿಲ್ ಬಿ ಸೇಮ್. ಸೊ 5 1 ಜಾಗಕ್ಕೆ ಹೋಗಿ 1 ಜಾಗದಲ್ಲಿ ಡಿಲೀಟ್ ಆಗಿದೆ. ಸೊ ಡಿಲೀಟ್ ಆಗಿದೆ ಅಂತಂದ್ರೆ ನನ್ನ ಅರೇ ಯಾವ ರೀತಿ ಅಪ್ಡೇಟ್ ಆಗುತ್ತೆ? 5 ಜಾಗಕ್ಕೆ 1, 1 ಜಾಗಕ್ಕೆ 5 ಅಷ್ಟೇ. ಇನ್ನು ಉಳಿದಿರೋದೆಲ್ಲ ಸೇಮ್. 1 2 3 5 6 7 8. ಸೊ ಇವಾಗ 5 ಕೂಡ ಸಾಲ್ಟೆಡ್ ಲಿಸ್ಟ್ ಅನ್ನ ಸೇರ್ಕೊಂತು, ಅಂದ್ರೆ ಸಾಲ್ಟೆಡ್ ಅರೇ ಅನ್ನ ಸೇರ್ಕೊಂತು. ಕೇವಲ 3 ಎಲಿಮೆಂಟ್ಸ್ ಮಾತ್ರ ಅನ್ಸಾಲ್ಟೆಡ್ ಆಗಿವೆ. ಇವಾಗ ಮತ್ತೆ ಅಪ್ಲೈ ಮಾಡಿ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆಯಾ ನೋಡೋಣ. 1 2 3 ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. 2 ಚೈಲ್ಡ್ ಇದೆ, ಯಾರ ಜೊತೆ ಫಸ್ಟ್ ಕಂಪೇರ್ ಮಾಡಬೇಕು? ಲೆಫ್ಟ್ ಚೈಲ್ಡ್ ಜೊತೆ. ಸೊ 1 ಈಸ್ ನಾಟ್ ಗ್ರೇಟರ್ ದೆನ್ 2 ಸ್ವ್ಯಾಪ್ ಮಾಡೋಣ. 1 ಜಾಗಕ್ಕೆ 2 ಹೋಗುತ್ತೆ, 2 ಜಾಗಕ್ಕೆ 1, 3 ವಿಲ್ ಬಿ ಸೇಮ್.
ನೆಕ್ಸ್ಟ್ ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಚೈಲ್ಡ್, ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಸೊ 3 2 ಜಾಗಕ್ಕೆ ಹೋಗುತ್ತೆ, 2 ವಿಲ್ ಕಮ್ ಟು 3 ಪ್ಲೇಸ್. ಈಗೇನಾಯಿತು, ಪೇರೆಂಟ್ ಈಸ್ ಗ್ರೇಟರ್ ದೆನ್ ಚೈಲ್ಡ್. ನನ್ನ ಅರೆಯನ್ನು ನಾನು ಅಪ್ಡೇಟ್ ಮಾಡ್ಕೋಬೇಕು. 3 1 2. ಇನ್ನು ಸಾರ್ಟ್ ಆಗಿರುವಂಥ ಎಲಿಮೆಂಟ್ಸ್ಗಳು ಯಾವುವು? 5 ಸಾರ್ಟ್ ಆಗಿದೆ, 6 ಸಾರ್ಟ್ ಆಗಿದೆ, 7 ಸಾರ್ಟ್ ಆಗಿದೆ, 8 ಸಾರ್ಟ್ ಆಗಿದೆ. ನೋಡಿ, ಈ ಎಲಿಮೆಂಟ್ಗಳೆಲ್ಲ ಇನ್ಕ್ರೀಸಿಂಗ್ ಆರ್ಡ್ರಲ್ಲೇ ಇದೆ. ಈಗ ಏನು ಮಾಡಬೇಕು, ಅನ್ಸಾರ್ಟೆಡ್ ಅಲ್ಲಿ ಮೊದಲನೇ ಎಲಿಮೆಂಟ್ ಮತ್ತು ಕೊನೆಯ ಎಲಿಮೆಂಟನ್ನು ಸ್ವ್ಯಾಪ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಒಂದು ಸ್ಟೆಪ್ ಡಿಲೀಷನಲ್ಲಿ ಏನು ಮಾಡಬೇಕು, ಡಿಲೀಟ್ ಕೂಡ ಮಾಡಬೇಕು, ಮತ್ತು ಈ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ರೀತಿ ಟ್ರೀ ಅನ್ನು ಕೂಡ ಕನ್ಸ್ಟ್ರಕ್ಟ್ ಮಾಡಿಕೊಂಡು ಹೊಸ ಅರೆಯನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಈಗ 3 ಅನ್ನು ಡಿಲೀಟ್ ಮಾಡ್ತೀನಿ, 2 3 ಜಾಗಕ್ಕೆ ಹೋಗುತ್ತೆ, 1 ವಿಲ್ ಬಿ ಅಟ್ ದ ಸೇಮ್ ಪ್ಲೇಸ್. ಸೊ 3 ಇಲ್ಲಿ ಬರಬೇಕಿತ್ತು, ಈಗ ಡಿಲೀಟ್ ಮಾಡಿದ್ದೀನಿ. ಸೊ ಅಪ್ಡೇಟೆಡ್ ಅರೆ ಏನಾಗುತ್ತೆ, 3 ಮತ್ತು 2 ಸ್ವ್ಯಾಪ್ ಆಗ್ತಾವೆ ಅಷ್ಟೇ. 2 3 ಜಾಗಕ್ಕೆ ಬರುತ್ತೆ, 3 2 ಜಾಗಕ್ಕೆ ಬರುತ್ತೆ, ಇನ್ನು ಉಳಿದಿರೋದೆಲ್ಲ ಸೇಮ್. 5 6 7 8. ಇವಾಗ 3 ಮತ್ತು 2 ಎರಡನ್ನೂ ಕೂಡ ಸ್ವ್ಯಾಪ್ ಮಾಡಿ 3 ಅನ್ನು ಡಿಲೀಟ್ ಮಾಡಿದ್ದೀನಿ. 3 ಡಿಲೀಟ್ ಆಗಿದೆ ಅಂತ ಅಂದ್ರೆ ಏನಾಯಿತು, 3 ಕೂಡ ಸಾರ್ಟೆಡ್ ಸಬ್ಲಿಸ್ಟ್ ಅಥವಾ ಸಾರ್ಟೆಡ್ ಅರೆಯನ್ನು ಸೇರ್ಕೊಂಡು. ಇವಾಗ ಕೇವಲ ಎರಡೇ ಎಲಿಮೆಂಟ್ ಇರೋದು. ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆಯಾ? ಎಸ್, ಪೇರೆಂಟ್ ಈಸ್ ಗ್ರೇಟರ್ ದೆನ್ ಚೈಲ್ಡ್. ಸೊ ಏನು ಚೇಂಜಸ್ ಮಾಡೋಂಗಿಲ್ಲ, ನೆಕ್ಸ್ಟ್ ಸ್ಟೆಪ್ಪಿಗೆ ಡೈರೆಕ್ಟಾಗಿ ಜಂಪ್ ಆಗ್ಬೋದು. ಇವಾಗ ಮೊದಲನೇ ಎಲಿಮೆಂಟ್ ಕೊನೆಯ ಎಲಿಮೆಂಟ್ ಎರಡನ್ನೂ ಕೂಡ ಸ್ವ್ಯಾಪ್ ಮಾಡಿದ್ರೆ ಏನಾಯಿತು, ಕೇವಲ 1 ಮಾತ್ರ ಉಳ್ಕೊಳ್ಳುತ್ತೆ. 2 ಜಾಗಕ್ಕೆ 1 ಹೋಗುತ್ತೆ, 2 ಡಿಲೀಟ್ ಆಯಿತು. ಸೊ 2 ಡಿಲೀಟ್ ಆಯಿತು ಅಂತಂದರೆ ಸ್ವ್ಯಾಪ್ ಮಾಡಿರೋದಲ್ವ, ಇಲ್ಲಿ ಅಪ್ಡೇಟೆಡ್ ಅರೆ ಏನಾಗುತ್ತೆ, 1 2 ಎರಡೂ ಕೂಡ ಸ್ವ್ಯಾಪ್ ಆಗಿರ್ತವೆ. ಉಳಿದಿರೋದೆಲ್ಲ ಸೇಮ್, 3 5 6 7 8. ಸೊ ಇವಾಗ 2 ಕೂಡ ಸಾಲ್ಟ್ ಆಯಿತು. 2 ಅನ್ನು 1 ಜೊತೆ ನಾವು ಸ್ವ್ಯಾಪ್ ಮಾಡಿ 2 ಅನ್ನು ಡಿಲೀಟ್ ಮಾಡಿರೋದ್ರಿಂದ 2 ಕೂಡ ಸಾಲ್ಟ್ ಆಗಿದೆ. ಕೇವಲ ಒಂದೇ ಒಂದು ಎಲಿಮೆಂಟ್ ಇರೋದು. ಸೊ ಇವಾಗ ಅದನ್ನು ಕೂಡ ಡಿಲೀಟ್ ಮಾಡಿದೆ ಅಂತ ಅಂದ್ಕೊಳ್ಳಿ, ಒಂದೇ ಒಂದು ಎಲಿಮೆಂಟ್ ಇರೋದಲ್ಲ. ಸೊ ಫೈನಲ್ ಅರೆ ಏನಾಗುತ್ತೆ ನನಗೆ, 1 2 3 5 6 7 8. ಸೊ ನೋಡಿ, 1 2 3 5 6 7 8 ಇನ್ಕ್ರೀಸಿಂಗ್ ಆರ್ಡರ್ ಸಾಲ್ಟ್ ಆಗಿದೆಯಾ? ಎಸ್. ಸೊ ನಾವು 2 ಸ್ಟೆಪ್ಪನ್ನು ಯೂಸ್ ಮಾಡಿದ್ವಿ. ನಾನು ಪ್ರತಿಯೊಂದು ಸ್ಟೆಪ್ಪನ್ನು ಅದರಲ್ಲೇ ನಾನು ತೋರಿಸ್ಬೋದಿತ್ತು ಅಳಿಸಿ, ಬಟ್ ನಾನು ಆ ರೀತಿ ಮಾಡಿಲ್ಲ. ಪ್ರತಿಯೊಂದು ಸ್ಟೆಪ್ಪನ್ನು ಯಾವ ರೀತಿ ಎಕ್ಸಾಮಲ್ಲಿ ಬರೀಬೇಕು ಅಂತ ತೋರಿಸಿದ್ದೀನಿ. ಇದೇ ರೀತಿ ಎಕ್ಸಾಮಲ್ಲಿ ಬರೀರಿ, ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಕೀಪ್ ಸಪೋರ್ಟಿಂಗ್. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ ಹೀಪ್ ಸಾಲ್ಟ್ ಮೇಲೆ. ಆ ಪ್ರಾಬ್ಲಮ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು.